ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಹಿಂದೆ ನಾನು ನಿಮಗೆ ಪ್ರಥಮ PUC ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ಉತ್ತರವನ್ನು ಹೇಳಿದ್ದೆ. ಉತ್ತರವನ್ನು ಹೇಳುವಾಗ ಭಾಗ ಎ ಯಲ್ಲಿ ಕೇಳಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು, ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳಾಗಿರಬಹುದು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಹಾಗೂ 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು 2 ಅಂಕದ ಪ್ರಶ್ನೆಗಳವರೆಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದಾದ ನಂತರ ಪಾರ್ಟ್ ಸಿ ಯಲ್ಲಿ ಕೇಳಿರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಈಸಿಯಾಗಿ ಉತ್ತರವನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಹೇಳಿದ್ದೆ. ಆ ವಿಡಿಯೋಸ್ಗಳನ್ನ ನೀವು ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಚದರಿಕೆಯ ಚಿತ್ರವನ್ನು ಯಾವ ರೀತಿ ಬಿಡಿಸಬೇಕು, ಅಥವಾ ನಿಮಗೆ ಸಂಘಟಕ ಸ್ತಂಭ ರೇಖಾಚಿತ್ರವನ್ನು 6 ಅಂಕಕ್ಕೆ ಕೇಳಿದ್ರು ಯಾವ ರೀತಿಯಾಗಿ ರಚನೆ ಮಾಡಬೇಕು, ಅಂಕಗಣಿತ ಸರಾಸರಿಯನ್ನು ಊಹಾತ್ಮಕ ವಿಧಾನ, ನೇರ ವಿಧಾನ ಮತ್ತು ಹಂತ ವಿಚಲನ ವಿಧಾನಗಳ ಮೂಲಕ ಯಾವ ರೀತಿಯಾಗಿ ಕಂಡುಹಿಡಿಯಬೇಕು, ಅದೇ ರೀತಿ ಆಧಾರ ವರ್ಷ ಮತ್ತು ಚಾಲ್ತಿ ವರ್ಷವನ್ನು ಈ ದತ್ತಾಂಶವನ್ನು ಉಪಯೋಗಿಸಿಕೊಂಡು ಲಾಸ್ಪೇಯರ್ ವಿಧಾನದ ಮೂಲಕ ಯಾವ ರೀತಿಯಾಗಿ ಸೂಚ್ಯಾಂಕವನ್ನು ಕಂಡುಹಿಡಿಯಬೇಕು, ಅದೇ ರೀತಿ ಲಾಸ್ಪೇಯರ್ ವಿಧಾನದ ಜೊತೆಗೆ ಪಾಶ್ಚೆ ವಿಧಾನವನ್ನು ಕೂಡ ಯಾವ ರೀತಿಯಾಗಿ ಪಾಶ್ಚೆ ವಿಧಾನದಲ್ಲಿ ಯಾವ ಸೂಚ್ಯಾಂಕವನ್ನು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಇವಾಗ ನಿಮಗೆ ಈಸಿಯಾಗಿ 10 ಅಂಕಗಳನ್ನು ಪಡೆದುಕೊಳ್ಳುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ಯೋಜನೆ ಆಧಾರಿತ ಪ್ರಶ್ನೆಗಳು, ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು. 3 ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. 2 ಪ್ರಶ್ನೆಗೆ ನೀವು ಉತ್ತರವನ್ನು ಬರಿಬೇಕು. 10 ಅಂಕಗಳನ್ನು ನೀವು ಪಡೆದುಕೊಳ್ಳಬಹುದು. ಹಾಗಾದರೆ ಇಲ್ಲಿರುವಂತಹ 3 ಪ್ರಶ್ನೆಗಳನ್ನೇ ಕೇಳಿದರೆ ಇಲ್ಲಿರುವಂತಹ 3 ಪ್ರಶ್ನೆಗಳ ಜೊತೆಗೆ ಇನ್ನೂ ಕೆಲವು ಪ್ರಶ್ನೆಗಳು ಇದೆ, ಅದಿಷ್ಟನ್ನು ನೀವು ನೋಡ್ಕೊಳ್ಬೇಕು. 10 ಅಂಕವನ್ನು ಈಸಿಯಾಗಿ ನೀವು ತಗೊಳ್ಬಹುದು. ಸೊ ಇಲ್ಲಿರುವಂತಹ ಪ್ರಶ್ನೆ, ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ನೀವು ಶಾಲೆಗಳಲ್ಲಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಎಂದುಕೊಳ್ಳಿ. ನಿಮ್ಮ ಸಮೀಕ್ಷೆಗೆ ಸರಿಹೊಂದುವ ಉತ್ತಮವಾದ ಪ್ರಶ್ನಾವಳಿಯನ್ನು ತಯಾರಿಸಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ 5 ಅಂಕಗಳು ಇರುತ್ತೆ. ಪ್ರಶ್ನಾವಳಿಯನ್ನು ಯಾವ ರೀತಿಯಾಗಿ ನೀವು ರೆಡಿ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಉತ್ತರವನ್ನು ಬರೆದಿದ್ದೀನಿ, ನೋಡ್ಕೊಳ್ಳಿ. ಇದೇ ರೀತಿಯಾಗಿ ನೀವು ಪ್ರಶ್ನಾವಳಿಯನ್ನು ರೆಡಿ ಮಾಡಬೇಕು. ಉತ್ತರ: ಶಾಲೆಗಳಲ್ಲಿನ ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕ್ರಮ. ಮೊದಲ ಪ್ರಶ್ನೆ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಹೆಸರು ಅಂತ ಬರೀರಿ, ಒಂದು ಡ್ಯಾಶ್ ಹಾಕಿ. 2ನೇ ಪಾಯಿಂಟು, ವಯಸ್ಸಿಗೆ ಒಂದು ಡ್ಯಾಶ್ ಬಿಡಿ. ತರಗತಿ, ಯಾವ ತರಗತಿ ಅಂತ ಬರೀಬೇಕು, ಹಾಗಾಗಿ ಒಂದು ಡ್ಯಾಶ್ನ ಬಿಡಿ. 4ನೇ ಪ್ರಶ್ನೆ, ಶಾಲೆಗೆ ಬರುವುದಕ್ಕೂ ಮುನ್ನ ಆಹಾರ ಸೇವಿಸುತ್ತೀರಾ ಅಂತ ಕೇಳಿದ್ದಾರೆ. ಹೌದು, ಇಲ್ಲ, ಕೆಲವು ಬಾರಿ ಅಂತ ಇದೆ. ಕೆಲವು ಬಾರಿ ಅಂತ ಹೇಳ್ಕೊಂಡು ಕೆಲವೊಂದು ಮಕ್ಕಳು ಉತ್ತರವನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಂದಿನ ಪ್ರಶ್ನೆ ನಾವೇನು ರೈಸ್ ಮಾಡಬೇಕು ಅಂತ ಹೇಳಿದರೆ, ಕೆಲವು ಬಾರಿ ಎಂದಾದರೆ ಅದಕ್ಕೆ ಕಾರಣ ಡ್ಯಾಶ್ ಹಾಕಬೇಕು. ಎಷ್ಟು ವರ್ಷಗಳಿಂದ ಶಾಲೆಯಲ್ಲಿ ಬಿಸಿಯೂಟ ಪಡೆಯುತ್ತಿದ್ದೀರಾ, ಆ ವರ್ಷವನ್ನು ಬರೀಲಿಕ್ಕೆ ಡ್ಯಾಶ್ ಬಿಡಬೇಕು. ಶಾಲೆಯಲ್ಲಿ ಬಿಸಿಯೂಟವನ್ನು ಸೇವಿಸುತ್ತೀರಾ, ಹೌದು ಅಥವಾ ಇಲ್ಲ, 2 ಆಪ್ಷನ್ ಕೊಡಬೇಕು. ಹೌದು ಅಂದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಹಾಗಾದರೆ ಶಾಲೆಯಲ್ಲಿ ಬಿಸಿಯೂಟವನ್ನು ನೀವು ಸೇವಿಸೋದಿಲ್ಲ, ಅದಕ್ಕೆ ಕಾರಣಗಳೇನು ಅಂತ 3 ಕಾರಣವನ್ನು ಬರೀಲಿಕ್ಕೆ ನಾವು ಜಾಗ ಬಿಡಬೇಕಾಗತ್ತೆ. ಅವರು 3 ಕಾರಣಗಳನ್ನ ಅವರು ಬರೀತಾರೆ, ಅಥವಾ ಒಂದು ಕಾರಣ ಇದ್ದರೆ ಒಂದೇ ಕಾರಣವನ್ನು ಬರೀತಾರೆ. ನೆಕ್ಸ್ಟು 9ನೇ ಪ್ರಶ್ನೆ, ಶಾಲೆಯಲ್ಲಿನ ಬಿಸಿಯೂಟವನ್ನು ಇಷ್ಟಪಡುತ್ತೀರಾ ಅಂತ ಕೊಡಬೇಕು ಒಂದು ಪ್ರಶ್ನೆಯನ್ನು. ಅವರು ಅದಕ್ಕೆ ಹೌದು ಅಥವಾ ಇಲ್ಲ ಅಂತ ಹೇಳ್ಕೊಂಡು ಉತ್ತರವನ್ನು ಬರೀತಾರೆ. ಕೊನೆ ಪ್ರಶ್ನೆ, ಬಿಸಿಯೂಟ ಸೇವಿಸಿದ ನಂತರ ನಿಮಗೆ ಅದು ಚೆನ್ನಾಗಿ ಅನಿಸುತ್ತದೆಯೇ ಅಂತ ಕೇಳಬೇಕು. ಹೌದು ಅಥವಾ ಇಲ್ಲ ಅಂತ ಆಪ್ಷನ್ನ ಕೊಡಬೇಕು. ಹೌದು ಆದರೆ ಹೌದು, ಇಲ್ಲ ಆದರೆ ಇಲ್ಲ. ಇಲ್ಲೇನಾಯಿತು ಅಂತ ಹೇಳಿದ್ರೆ, ಬಿಸಿಯೂಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಗುವಿಗೆ ಯಾವ ರೀತಿಯಾಗಿ ನಾವು ಪ್ರಶ್ನೆಯನ್ನು ಕೇಳಬಹುದು ಅನ್ನೋದಕ್ಕೆ ಪ್ರಶ್ನಾವಳಿಗಳನ್ನು ತಯಾರು ಮಾಡಿರುವಂಥದ್ದು. 10 ಪ್ರಶ್ನೆಗಳನ್ನ ನಾನಿಲ್ಲಿ ತಯಾರು ಮಾಡಿ ಕೊಟ್ಟಿದ್ದೀನಲ್ಲ, ಈ 10 ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದೆ, ಏನೇನು ಪ್ರಶ್ನೆಗಳಿದೆ ಅಂತ. ಇದನ್ನು ನೀವು ಎಕ್ಸಾಮಿಗೆ ಇದೇ ರೀತಿ ಪ್ರಶ್ನಾವಳಿಯನ್ನು ಬರೆದು ಕೆಲವೊಂದಕ್ಕೆ ಉತ್ತರವನ್ನು ಬರೀಲಿಕ್ಕೆ ಜಾಗ ಬಿಡಬೇಕಾಗತ್ತೆ, ಕೆಲವೊಂದಕ್ಕೆ ನಾವು ಆಪ್ಷನ್ ಕೊಡಬೇಕು, ಹೌದು, ಇಲ್ಲ ಅಥವಾ ಕೆಲವು ಬಾರಿ, ಈ ಥರ ಆಪ್ಷನ್ನ ಕೊಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಪ್ರಶ್ನಾವಳಿಯನ್ನು ತಯಾರು ಮಾಡಿದ್ದೆ ಆದರೆ 5 ಅಂಕವನ್ನು ಈಸಿಯಾಗಿ ಪಡೆದುಕೊಳ್ಳಬಹುದು. ನೆಕ್ಸ್ಟು 2ನೇ ಪ್ರಶ್ನೆ, ಈ ಕೆಳಗಿನ ಪಟ್ಟಿಯಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಕೆಲಸಗಾರರನ್ನು ಗುರುತಿಸಿ ಅಂತ ಇದೆ. ಔಪಚಾರಿಕ, ಅಲ್ಲಿ ಅವರು 10 ಜನ ಕೆಲಸಗಾರರ ಬಗ್ಗೆ ಕೊಟ್ಟಿರ್ತಾರೆ. 10ರಲ್ಲಿ ಔಪಚಾರಿಕ ಕೆಲಸಗಾರರು ಯಾರು, ಅನೌಪಚಾರಿಕ ಕೆಲಸಗಾರರು ಯಾರು ಅಂತ ಹೇಳ್ಕೊಂಡು ನೀವು ಕಂಡುಹಿಡಿದು ಅದ್ರ ಮುಂದೆ ಬರಿಬೇಕು. ಇವರು ಔಪಚಾರಿಕ, ಇವರು ಅನೌಪಚಾರಿಕ ಅಂತ ಬರಿಬಹುದು, ಅಥವಾ ಕಾಲಮ್ಮೇ ಹಾಕ್ಕೊಳ್ಬಹುದು. ಈ ರೀತಿಯಾಗಿ ಕಾಲಮ್ನೇ ಹಾಕ್ಕೊಂಡು ಅದರಲ್ಲಿ ಯಾರು ಬರ್ತಾರೆ ಅಂತ ಕೂಡ ನೀವು ಬರೀಬಹುದು. ಇಲ್ಲಿ ಔಪಚಾರಿಕ ಕೆಲಸಗಾರರು, ಅನೌಪಚಾರಿಕ ಕೆಲಸಗಾರರು ಅಂತ ಇದೆ. ಔಪಚಾರಿಕ ಗೌರ್ಮೆಂಟ್ ಜಾಬಲ್ಲಿ ಯಾರ್ಯಾರು ಇರ್ತಾರೆ, ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಬಗ್ಗೆ ಬರೀರಿ. SBIನ ಕ್ಯಾಶಿಯರ್, ಸರ್ಕಾರಿ ಆಸ್ಪತ್ರೆ ನರ್ಸ್, ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕ, ಕಂದಾಯ ನಿರೀಕ್ಷಕರು, ಆರಕ್ಷಕರು, ಸರ್ಕಾರಿ ಸೇವೆಯಲ್ಲಿ ಇರುವಂಥವರು ಔಪಚಾರಿಕ ಕೆಲಸಗಾರರು. ಅನೌಪಚಾರಿಕ ಕೆಲಸಗಾರರು ಅಂತ ಹೇಳಿದ್ರೆ ಸರ್ಕಾರದ ಕೆಲಸದಲ್ಲಿ ಇರೋರಲ್ಲ, ಓನ್ ಆಗಿ ಪ್ರೈವೇಟ್ ಆಗಿ ಕೆಲಸವನ್ನು ನಡೆಸುವಂಥವರು. ಪೆಟ್ಟಿಗೆ ಅಂಗಡಿ ಮಾಲೀಕ, ಕೈಮಗ್ಗದ ನೇಕಾರ,
ರಸ್ತೆ ಬದಿಯ ಮಾರಾಟಗಾರ, ಸಿಂಪಿಗ, ಕೃಷಿ ಕಾರ್ಮಿಕರು. ಇಷ್ಟೇ ಬರೆದ್ರೆ ಆಯಿತು. ಅವರು 10 ಜನ ಕೆಲಸಗಾರರು ಏನು ಕೊಟ್ಟಿದ್ರು, ಅದರಲ್ಲಿ ಸರ್ಕಾರಿ ಕೆಲಸದಲ್ಲಿರೋರು ಯಾರು, ಪ್ರೈವೇಟ್ ಆಗಿ ಖಾಸಗಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋರು ಯಾರು, ಓನ್ ಆಗಿ ಅವ್ರದ್ದೇ ಬಿಸ್ನೆಸ್ ಮಾಡ್ಕೊಂಡು ಹೋಗೋರು ಯಾರು ಅಂತ ಹೇಳ್ಕೊಂಡು ನೀವು ಡಿವೈಡ್ ಮಾಡಿ ಔಪಚಾರಿಕ ಅನೌಪಚಾರಿಕ ಬರೆದಿದ್ದೆ ಆದರೆ ಈಸಿಯಾಗಿ ಇಲ್ಲೂ ಕೂಡ 5 ಅಂಕಗಳನ್ನು ಪಡೆದುಕೊಳ್ಳಬಹುದು. ಮೂರನೇ ಪ್ರಶ್ನೆ ಏನು ಕೇಳಿದ್ದಾರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಹೇಳಿದರೆ, ಭಾರತದಲ್ಲಿ ಭೂಮಿಯ ಗುಣಮಟ್ಟ ಕ್ಷೀಣತೆಗೆ ಕಾರಣವಾಗುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಭಾರತದಲ್ಲಿ ಭೂಮಿಯ ಗುಣಮಟ್ಟ ಕ್ಷೀಣತೆಗೆ ಕಾರಣವಾಗುವ ಅಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ ಪಾಯಿಂಟ್ ಬರೆದ್ರೆ ಸಾಕು. 5 ಅಂಕದ ಕಾರ್ಯಭಾರ ಪ್ರಶ್ನೆ ಆಗಿರೋದ್ರಿಂದ ಅರಣ್ಯ ನಾಶದಿಂದಾಗುವ ಸಸ್ಯ ಸಂಕುಲ ನಾಶ, ಮಣ್ಣಿನ ಸವೆತ, ಸ್ಥಳಾಂತರ ಬೇಸಾಯ, ಅರಣ್ಯ ಭೂಮಿಯ ಒತ್ತುವರಿ, ಅಂತರ್ಜಲದ ಅತಿಯಾದ ಬಳಕೆ, ನೀರು ಬಸಿಯುವಿಕೆ, ಅಸಮರ್ಪಕ ಬೆಳೆಯ ಆವರ್ತ. ಇದರ ಜೊತೆಗೆ ಈ ಒಂದು ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಲ್ಲಿ ಇನ್ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಇದ್ರ ಜೊತೆಗೆ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಈ ಕೆಳಗೆ ಕೊಟ್ಟಿರುವ ಬ್ಯಾಂಕುಗಳನ್ನು ಕೃಷಿ ಬ್ಯಾಂಕುಗಳು, ರಾಷ್ಟ್ರೀಕೃತ ಬ್ಯಾಂಕು, ಖಾಸಗಿ ಮತ್ತು ವಿದೇಶಿ ಬ್ಯಾಂಕುಗಳ ರೀತಿಯಲ್ಲಿ ವರ್ಗೀಕರಿಸಿ ಅಂತ ಕೇಳಿದ್ದಾರೆ. ಒಂದಿಷ್ಟು ಬ್ಯಾಂಕುಗಳ ಹೆಸರುಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಖಾಸಗಿ ಯಾವುದು, ರಾಷ್ಟ್ರೀಕೃತ ಯಾವುದು, ವಿದೇಶಿ ಯಾವುದು, ಕೃಷಿ ಯಾವುದು ಅಂತ ಹೇಳ್ಕೊಂಡು ಬರೆದ್ರಾಯಿತು ಯಾವ ಬ್ಯಾಂಕುಗಳಂತ ಹೇಳ್ಕೊಂಡು. ICICI ಖಾಸಗಿ ಬ್ಯಾಂಕ್, ಕೆನರಾ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್, HSBC ವಿದೇಶಿ ಬ್ಯಾಂಕ್, ನಬಾರ್ಡ್ ಕೃಷಿ ಬ್ಯಾಂಕು, IDBI ಕೈಗಾರಿಕಾ ಬ್ಯಾಂಕು. ಇದು ಕೂಡ ನಿಮ್ಮ ಕಾರ್ಯಭಾರ ಆಧಾರಿತ ಪ್ರಶ್ನೆ, ಇಂಪಾರ್ಟೆಂಟೇ ಆಗಿರುತ್ತೆ. ಇದು ಹೋದ ವರ್ಷದ ವಾರ್ಷಿಕ ಪರೀಕ್ಷೆಯ ಪೇಪರು. ಈಗ ಆಲ್ರೆಡಿ ನಾನು ಔಪಚಾರಿಕ ಅನೌಪಚಾರಿಕ ಹೇಳಿದೆ, ಇದಕ್ಕೆ ಆನ್ಸರ್ನ ಯಾವ ರೀತಿ ಬರಿಬೇಕು ಅಂತ ಹೇಳ್ಕೊಂಡು. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಬ್ಯಾಂಕ್ಗಳಲ್ಲಿ ಯಾವ ಬ್ಯಾಂಕು ಅಂತ ಹೇಳ್ಕೊಂಡು ನಾವು ಗುರುತಿಸಿ ಬರಿಬೇಕು, ಇದು ಕೂಡ ಆಯಿತು. ನೆಕ್ಸ್ಟ್ ನಿಮಗೆ ಲೆಕ್ಕದ ರೀತಿಯಲ್ಲಿ ಕೇಳುವಂಥದ್ದು ಭಾಗ ಇಯಲ್ಲಿ, ಅದು ಒಂದು ದಿನದಲ್ಲಿ ಪ್ರತಿ 2 ತಾಸುಗಳಿಗೊಮ್ಮೆ, ಒಮ್ಮೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕೆಳಗೆ ದಾಖಲಿಸಿದ ತಾಪಮಾನದಿಂದ ಸರಾಸರಿ ತಾಪಮಾನ ಮತ್ತು ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಈ ತಾಪಮಾನವನ್ನು, ಸರಾಸರಿ ತಾಪಮಾನವನ್ನು, ವ್ಯಾಪ್ತಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿದಂತ ಒಂದು ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಜಾಸ್ತಿ ಎಲಾಬ್ರೇಟ್ ಮಾಡಲ್ಲ, ಲೈಟಾಗಿ ಹೇಳ್ಬಿಡ್ತೀನಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಆ ಸಪ್ರೇಟ್ ವಿಡಿಯೋ ಏನು ಮಾಡಿದ್ದೀನಿ ಅದನ್ನು ನೋಡಿ. ಅವ್ರೇನು ಲೆಕ್ಕದಲ್ಲಿ ಕೊಟ್ಟಿದ್ದಾರಲ್ಲ, ಗಂಟೆ ತಾಪಮಾನ ಅಂತ ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಗಂಟೆ ತಾಪಮಾನ, ಅದನ್ನು ಹಾಗೆ 2 ಕಾಲಮ್ ಬರ್ಕೊಳ್ಬೇಕು. ಅವ್ರು ಕೊಟ್ಟಿರೋದನ್ನು ಅದೇ ರೀತಿಯಾಗಿ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋದು 2 ಕಾಲಮಲ್ಲೂ. ಬರ್ಕೊಂಡಾದ್ರ ಮೇಲೆ ಈ ತಾಪಮಾನ ಕಾಲಮ್ನ ಏನಂತ ಬರ್ಕೊಳ್ಬೇಕು, ಎಕ್ಸ್ ಅಂತ ಬರ್ಕೊಳ್ಬೇಕು. ಎಕ್ಸ್ ಅಂತ ಬರ್ಕೊಂಡಾದ್ರ ಮೇಲೆ ಅವ್ರು ಕೊಟ್ಟಿರುವಂತಹ ನಂಬರ್ಗಳಲ್ಲಿ ಚಿಕ್ಕ ಸಂಖ್ಯೆ, ಸ್ಮಾಲ್ ಸಂಖ್ಯೆ ಯಾವುದು ಅಂತ ಹೇಳ್ಕೊಂಡು ಒಂದು ರೌಂಡ್ ಮಾಡ್ಕೊಳ್ಳಿ. ಲಾರ್ಜ್ ಅಂತ ಹೇಳಿದ್ರೆ ಬಿಗ್ ನಂಬರ್ ಯಾವುದು ಅಂತ ಹೇಳ್ಕೊಂಡು ಒಂದು ರೌಂಡ್ ಅಪ್ನ ಮಾಡ್ಕೊಳ್ಳಿ. ಒಂದು ಸ್ಮಾಲು, ಒಂದು ಬಿಗ್ಗು, ಒಂದು ಚಿಕ್ಕದು, ಒಂದು ದೊಡ್ಡದು ರೌಂಡ್ ಅಪ್ನ ಹಾಕೊಳ್ಳಿ. ಹಾಕೊಂಡಾದ್ರ ಮೇಲೆ ಈ ತಾಪಮಾನ ಎಕ್ಸ್ ಕಾಲಮ್ ಏನಿದೆ ಅದನ್ನು ಟೋಟಲ್ ಮಾಡಿ. ಎಕ್ಸ್ ಅಂತ ಹೇಳಿದ್ರೆ ಸಿಗ್ಮಾ, ಸಮೇಷನ್ ಅಂತ ಕರಿತೀವಿ. ಸಿಗ್ಮಾ ಎಕ್ಸ್ ಮಾಡ್ಕೊಳ್ಳಿ. 152 ಬಂತು ಅಂತ ಅನ್ಕೊಳ್ಳಿ. ಇದೇ ಲೆಕ್ಕ ಇವಾಗ ನಾನು ಮಾಡಿರೋದು 152 ಬಂದಿದೆ. ಸೊ ಟೋಟಲ್ ಬಂತು, ಟೋಟಲ್ ಮಾಡ್ಕೊಳ್ಬೇಕು. ಟೋಟಲ್ ಮಾಡ್ಕೊಂಡಾದ್ರ ಮೇಲೆ ಸರಾಸರಿ ಮತ್ತು ವ್ಯಾಪ್ತಿಯನ್ನು ಕಂಡುಹಿಡಿಯೋದಕ್ಕೆ ಒಂದು ಸಿಂಪಲ್ ಆಗಿರುವ ಒಂದು ಸೂತ್ರ ಇದೆ, ಫಾರ್ಮುಲಾ ಇದೆ. ಸರಾಸರಿ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಏನು ಟೋಟಲ್ ಮಾಡಿದ್ದೀವಿ ಆ ನಂಬರ್ನ ಬರ್ಕೊಳ್ಳೋದು. ಎನ್ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಂಬರ್ ಆಫ್ ಕೌಂಟ್ ಎಷ್ಟಿದೆ, 1 2 3 4 5 6 ಇದೆ ಅಲ್ಲ, ಆ 6ನ ಇಲ್ಲಿ ಬರ್ಕೊಳ್ಳೋದು. 6ಇಂದ 152ನ ನಾವು ಡಿವೈಡ್ ಮಾಡಿದಾಗ ಎಕ್ಸ್ ಬಾರ್ ಎಷ್ಟು ಸಿಗುತ್ತೆ, 25.33 ಸಿಗುತ್ತೆ, ಅದನ್ನು ಬರ್ಕೊಳ್ಳೋದು. ಈಗ ವ್ಯಾಪ್ತಿಯನ್ನು ಕಂಡುಹಿಡಿಯೋದು. ವ್ಯಾಪ್ತಿ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ, ವ್ಯಾಪ್ತಿ ಅಂದರೆ ರೇಂಜ್. ರೇಂಜ್ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ L-S, ಲಾರ್ಜಲ್ಲಿ ಸ್ಮಾಲನ್ನು ಲೆಸ್ ಮಾಡೋದು. ಅದಕ್ಕೆ ನಾನು ಹೇಳಿದ್ದು ಚಿಕ್ಕದು ದೊಡ್ಡದು ಇಲ್ಲಿ ಏನಿದೆ ಅದನ್ನು ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ ಆ ನಂಬರ್ನ ಅಂತ ಹೇಳ್ಕೊಂಡು. ಲಾರ್ಜ್ ನಂಬರ್ ಯಾವುದು ಅದನ್ನು ಬರ್ಕೊಳ್ಳೋದು 30, ಸ್ಮಾಲ್ ನಂಬರ್ ಯಾವುದು ಆ 18ನ ಬರ್ಕೊಳ್ಳೋದು. ಒಂದರಲ್ಲಿ ಇನ್ನೊಂದನ್ನ ಲೆಸ್ ಮಾಡಿದಾಗ ಅಂತ ಹೇಳಿದ್ರೆ ಲಾರ್ಜಲ್ಲಿ ಸ್ಮಾಲನ್ನು ಲೆಸ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ, 12 ಬರುತ್ತೆ, ಅದು ರೇಂಜ್. ಸೊ ಇದಿಷ್ಟು ಕೂಡ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಯಾವುದನ್ನು ಕೇಳ್ತಾರೆ, ನೀವು ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಅನ್ನೋದು. ಇಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಳಿ, ಈಸಿಯಾಗಿ 10 ಅಂಕಗಳನ್ನು ನೀವು ಪಡೆದುಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.